ಶ್ರೀಶೈಲ್ ಸರ್ ತಮ್ಮ ಸುರೇಶ್ ಸರ್ ರಂಗಣ್ಣರೇ ಬಸವರಾಜ್. ಸರ್ ಇದು ಯಾವ ಊರು ಸರ್? ನಿಡೋನಿ ರೀ ಮೇಡಮ್. ಜಿಲ್ಲೆ ತಾಲೂಕು? ಹುಬ್ಳೇಶ್ವರ ತಾಲೂಕು ರೀ, ಬಿಜಾಪುರ ಜಿಲ್ಲೆ. ಸೊ ಈ ನೀವು ಹಿಂದೆ ಏನು ಪಿರಮಿಡ್ ಕಾಣತ್ತದಲ್ರಿ, ಹಾಂ. ಈ ಪಿರಮಿಡ್ ಧ್ಯಾನ ಮಂದಿರದ ಹೆಸರು ಏನು? ಶ್ರೀ ಸದ್ಗುರು ಸಮರ್ಥ ಭೀಮಾನಂದ ಮಹಾರಾಜರ ಪಿರಾಮಿಡ್ ಧ್ಯಾನ ಕೇಂದ್ರ. ಓಕೆ. ಸೊ ಈ ಪಿರಮಿಡ್ ಧ್ಯಾನ ಮಂದಿರ ಮಾಡೋದಕ್ಕಿಂತ ಮುಂಚೆ ತಮಗೆ ಧ್ಯಾನದ ಪರಿಚಯ ಆಗಿತ್ತು ಹೌದ್ರ? ಹೌದು. ಧ್ಯಾನದ ಪರಿಚಯ ಯಾವಾಗ ಆಯಿತು? ತಾವು ಧ್ಯಾನಕ್ಕೆ ಹೆಂಗೆ ಬಂತು? ಈಗ 1.5 ವರ್ಷ ಆಯ್ತು ರೀ ಮೇಡಮ್ ನಾವು ಧ್ಯಾನಕ್ಕೆ ಬಂದು. ನಮಗೊಬ್ಬರು ಬಿಜಾಪುರದವ್ರು ಪೊಲೀಸ್ ಅಂತ ಹೇಳಿದಾರೆ, ಅವ್ರದಿಂದ ಪರಿಚಯ ಆಯ್ತು ರೀ. ಅವ್ರಿಗೆ ಫಸ್ಟಿಗೆ ಅಣ್ಣರಿಗೆ ಪರಿಚಯ ಆಯ್ತು ರೀ, ಅವರಿಂದ ನಮಗೆ ಪರಿಚಯ ಆಯ್ತು. ಅವಾಗಿಂದ ಧ್ಯಾನ ಮಾಡ್ಕೋತ ಬಂದೇವ್ರಿ. ಮುಂದೆ ನಮಗೆ ಅದ್ರೊಳಗೆ ಇಂಪ್ರೂವ್ ಆದಿಂದ ರೀ, ಜನಕ್ಕೂ ನಾವು ಕ್ಲಾಸ್ ತೊಗೊಳಕತ್ತೇವ್ರಿ. ಇಲ್ಲಿ ಊರಾಗ ನಮಗೆ ತಿಳಿದ ಮಷ್ಟಿಗೆ ಅವ್ರಿಗೆ ಹೇಳೋದು. ಅಲ್ಲಿ ಊರಾಗ ಒಂದು ಟೈಮಲ್ಲಿ ಇದು ಐತ್ರಿ, ಶಿವನ ಮಂದಿರದ ಒಂದು ರೂಮ್ ಐತ್ರಿ, ಅದ್ರೊಳಗೆ ಮಾಡ್ತಾ ಇದ್ದೇವ್ರಿ. ಅದ್ರಾಗ ಮಾಡ್ತಾ ಅವ್ರು ಏನಂದ್ರೆ ಅವ್ರಿಗೆ ಏನು ತಿಳಿತೋ ಗೊತ್ತಿಲ್ಲ ರೀ, ಅಲ್ಲಿದ್ದು ಬಿಡಿಸಿದ್ರಿ ರೀ. ಅಲ್ಲಿದ್ದು ಬಿಡ್ಸಂಟ್ಲಿ ನಾವೇ ಒಂದು ಸ್ವಂತ ಪಿರಾಮಿಡ್ ಮಾಡಿ ಜನಕ್ಕೆ ಇದರಿಂದ ಉಪಯೋಗ ಆಗುವಂಗೆ ಮಾಡ್ಬೇಕಂತೇಳಿ ನಮ್ಮ ಮನಸ್ಸಿನಾಗ ಬಂತು. ಅಲ್ಲಿಂದ ನಾವು ಪಿರಾಮಿಡ್ ಮಾಡೋಕೆ ಒಂದು ಸಂಘ ಕಟ್ಕೊಂಡೇವ್ರಿ. ನಮ್ದು ಆದಂಥದ್ದು ಒಂದು 15 ಮಂದಿದು ಒಂದು ಸಂಘ ಗ್ರೂಪ್ ಮಾಡ್ಕೊಂಡೇವ್ರಿ. ಗ್ರೂಪ್ ಮಾಡ್ಕೊಂಡು ಒಂದು ಸಂಘ ರಿಜಿಸ್ಟರ್ ಮಾಡ್ಕೊಂಡು ಪಂಚಾಯತಿ ಒಳಗೆ ಅದನ್ನು ಇದು ಕೇಳೋದಕ್ಕೆ ಅವರು ಪಂಚಾಯತಿಯಿಂದ ಈ ಜಾಗ ಕೊಟ್ರಿ ಅಂತ ನಾವೇನು ಮಾಡಿದ್ವಿ ರೀ. ತಾವು ಧ್ಯಾನ ಮಾಡ್ಕೊಂತ ಎಲ್ಲರೂ ಧ್ಯಾನ ಹೇಳ್ರಿ ಅಂತ ಹೇಳಿರಿ. ಹಾಂ. ಧ್ಯಾನ ಪ್ರಚಾರ ನೀವು ಯಾವ ರೀತಿ ಮಾಡಕ್ ಸ್ಟಾರ್ಟ್ ಮಾಡಿ ಸರ್? ಧ್ಯಾನ ಪ್ರಚಾರ? ಹಾಂ ರೀ, ಧ್ಯಾನ ಪ್ರಚಾರ ಅಂದ್ರೆ ನಮಗೆ ಅವ್ರು ಹೆಂಗೆ ಹೇಳಿದ್ರಲ್ರಿ, ಯಾವ ಥರ ಕುಂಡಿರ್ಬೇಕು, ಯಾವ ಥರ ಶ್ವಾಸದ ಮ್ಯಾಗ ಗಮನ ಇಡಬೇಕು. ದೇವಸ್ಥಾನದಾಗ ನೀವು ಧ್ಯಾನ ಮಾಡಿ ಅಂತ ಹೇಳಿದ್ರಲ್ಲ, ಹಾಂ. ದೇವಸ್ಥಾನದಾಗ ಮಾಡ್ತಿದ್ರಿ. ಹಾಂ. ಹಿಂಗೆ ಹಳ್ಳಿ ಒಳಗೆ ಬೇರೆ ಬೇರೆ ಮನೆ ಧ್ಯಾನ ಮಾಡಿದ್ರು, ಅಥವಾ ನೀವೇನು ಉದ್ಯೋಗ ಮಾಡ್ತೀರಿ, ನೀವು ಉದ್ಯೋಗ ಮಾಡುವಂಥ ಸ್ಥಳದೊಳಗೆ ಧ್ಯಾನ ಮಾಡಿದ್ರು? ಹಾಂ, ನಾವು ಉದ್ಯೋಗ ಮಾಡೋ ಸ್ಥಳದೊಳಗೆ ಮಾಡ್ತಿದ್ದೇವ್ರಿ, ಇಲ್ಲ ನಮ್ಮ ಮನೆಯೊಳಗೆ ಮಾಡ್ತಿದ್ದೇವ್ರಿ. ಹಾಂ ರೀ. ಸೊ ಧ್ಯಾನ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳು ಬಂದವು. ಹಾಂ ರೀ, ನಮ್ಮಲ್ಲಿ ಚೇಂಜಸ್ ಅನ್ಸಂಟ್ಲೆ ನಾವು ಜನಕ್ಕೆ ಇದ್ರೊಳಗೆ ಈ ಥರ ಶಕ್ತಿ ಐತಿ, ನೀವು ಮಾಡ್ರಿ, ಇದರಿಂದ ಅನುಕೂಲ ಆಕತಿ ಅಂಥೇಳಿ ಎಲ್ಲರಿಗೆ ಹೇಳಿದೇವ್ರಿ. ಆಲ್ಮೋಸ್ಟ್ ಆಲ್ ನಮ್ಮ ಊರಾಗ ಎಷ್ಟೋ ಮಂದಿ ಅದ್ರದಿಂದ ಇದೂ ಆಗ್ಯಾರ ರೀ, ಶುಗರ್ BP ಎಲ್ಲ ಕಡಿಮೆ ಮಾಡ್ಕೊಂಡವ್ರು ಅದಾರ ರೀ. ಇದು ನೀವು ಮಾಡ್ತಾ ಇರ್ತಕ್ಕ ಧ್ಯಾನ ಆನಾಪಾನಸತಿ ಧ್ಯಾನ. ಆನಾಪಾನಸತಿ ಧ್ಯಾನ ರೀ. ಈ ಧ್ಯಾನ ನಿಮಗೆ ಹೆಂಗೆ ಗೊತ್ತಾಯ್ತು ಸರ್? ಯಾರ ಮುಖಾಂತರ ತಿಳ್ಕೊಂಡ್ರಿ ಧ್ಯಾನ? ಇಲ್ಲಿ ಬಿಜಾಪುರದವ್ರು ಒಬ್ರು ಪೊಲೀಸರು. ಹಾಂ ರೀ, ಅವರಿಂದ. ಕನೆಕ್ಟಿವಿಟಿ ನಿಮ್ಗೆ ಸಿಕ್ತು? ಹಾಂ ರೀ, ಅಂತ ಅವಾಗ ಅವ್ರು ಹೇಳಿದ್ರಿ PMC ಕನ್ನಡ ಚಾನಲ್ ಇದು ಮಾಡಂತ ಹೇಳಿದ್ರಿ. ಅದನ್ನ ಮಾಡಿ ಅದಂತೊಳಗೆ ಒಂದು ಅವ್ರ ಆದಂಥ ಅನುಭವಗಳನ್ನ ಕೇಳಿ ನಾವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೇವ್ರಿ ಅಲ್ಲಿ. ಈ ಒಂದು ಪಿರಮಿಡ್ ಧ್ಯಾನ ಮಂದಿರ ನೀವು ಮಾಡಿರಲಿಲ್ಲ ಸರ್? ಹಾಂ. ಸೊ ಇದಕ್ಕಿಂತ ಮುಂಚೆನೇ ಯಾವ್ದಾದ್ರು ಪಿರಮಿಡ್ ನೋಡಿದ್ರಾ? ಹೋಗಿದ್ದೇವ್ರಿ ಮೇಡಮ್, ಇಲ್ಲಿ ಸಂಕ್ರಾಂತಿಗೆ ಹೋಗಿದ್ದೇವ್ರಿ, ಅಂತ ಪಿರಾಮಿಡ್ ಬೆಂಗಳೂರು ಪಿರಾಮಿಡ್ ವ್ಯಾಲಿಗೆ ಹೋಗಿದ್ದೇವ್ರಿ, ಅಂತ ಇಲ್ಲಿ ಇದ್ರಾಗ ಗೋಕಾಕ್ ತಾಲೂಕಾಗ ಒಂದು ಐತ್ರಿ, ಅಲ್ಲಿ ಹೋಗಿದ್ದೇವ್ರಿ. ಈ ಚಿಕ್ಕೋಡಿ ಅಂತ ಒಂದು ಐತ್ರಿ, ಅಲ್ಲಿ ಹೋಗಿದ್ದೇವ್ರಿ. ಅಂತ ಚಿಕ್ಕಬಳ್ಳಾಪುರ ರೀ, ಹೈದರಾಬಾದ್ ಹೋಗಿದ್ರಿ ಅನ್ನಾರದು, ಅಲ್ಲೆಲ್ಲ ಹೋಗಿ ಬಂದಿದ್ದೆ. ಪಿರಮಿಡ್ ಎನರ್ಜಿಯನ್ನ ನೀವು ಫೀಲ್ ಮಾಡಿದ ನಂತರ ಇಲ್ಲಿ ಮಾಡಬೇಕು? ಹಾಂ, ಮಾಡ್ಬೇಕಂತೇಳಿ ಇದು ಅನಿಸ್ತಾರೆ. ಇದು ಸಾರ್ವಜನಿಕ ಪಿರಮಿಡ್ ಸರ್? ಹಾಂ, ಸಾರ್ವಜನಿಕರು. ಇದರ ಅಳತೆ ಎಷ್ಟು ಸರ್? ಇದು 33 ಸೈಜ್ ಐತ್ರಿ, ಒಳಗಿಂದ ಒಳಗೆ 33 ಐತ್ರಿ, ಹೊರಗಿನ ಸೈಡ್ ಇದ್ರೆ 34 ರೀ ಆಗ್ತದೆ. ಕಿಂಗ್ ಚೇಂಬರ್ ಇದೆ ಸರ್? ಹಾಂ, ಕಿಂಗ್ ಚೇಂಬರ್ ಐತ್ರಿ ಮೇಡಮ್. ವಿಶೇಷತೆ ಏನು ಸರ್ ಪಿರಮಿಡ್ ಧ್ಯಾನ ಮಂದಿರ? ವಿಶೇಷತೆ ಅಂದರೆ ಇಲ್ಲಿ ಹೊರಗೆ ಮಾಡೋದಕ್ಕೆ ಅಲ್ಲಿ ಮಾಡೋದಕ್ಕೆ 3 ಪಟ್ಟು ಎನರ್ಜಿ ಜಾಸ್ತಿ ಸಿಗುತ್ತೆ ರೀ ಮೇಡಮ್. ಈ ಉದ್ದೇಶದಿಂದ ಅದನ್ನು ಇದು ಮಾಡಿದ್ದೇವೆ. ಈ ಧ್ಯಾನ ಮಂದಿರ ನಿರ್ಮಾಣ ಮಾಡಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಯ್ತು? 1 ವರ್ಷ ಆಯ್ತು ರೀ ಮೇಡಮ್. 1 ವರ್ಷ ಕಂಪ್ಲೀಟ್ ಆಗೈತೆ ರೀ. ವೆರಿ ನೈಸ್. ಸೊ ಇದಕ್ಕೆ ಸಹಾಯ ಸಹಕಾರ ಎಲ್ಲರದ್ದು ಬೇಕಾಗ್ತದೆ ರೀ. ಹಾಂ. ಯಾವ ರೀತಿ ನಿಮ್ಗೆ ಸಹಾಯ ಸರ್ಕಾರ ಅಂದರೆ ನಮ್ಮ ಟ್ರಸ್ಟ್ನಾಗ ಎಷ್ಟು ಅದಾವಲ್ರಿ, ಇವ್ರು ಅಷ್ಟು ತುಸುದ ಅಮೌಂಟ್ ಹಾಕ್ಯಾರ್ರಿ. ನಂತರ ಹೊರಗಿಂದು ಒಂದು ಸ್ವಲ್ಪ ನಮ್ಮ ಊರಿನವರು ಒಂದು ಸ್ವಲ್ಪ ಹಾಕ್ಯಾರ. ಹಾಂ. ಸೊ ಇದು ಲೋಕಾರ್ಪಣೆ ಆಗಿದೆ ಸರ್? ಇನ್ನೂ ಲೋಕಾರ್ಪಣೆ ಆಗಿಲ್ಲ ರೀ ಮೇಡಮ್. ಇನ್ನೂ ಲೋಕಾರ್ಪಣೆ? ಹಾಂ, ಲೋಕಾರ್ಪಣೆ ಆಗ್ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಕೆಲಸ ಬಾಕಿ ಅದಾವ್ರಿ, ಅದ್ರ ಸಂಬಂಧ ಒಂದು ಸ್ವಲ್ಪ ವೇಟಿಂಗ್ ಇಟ್ಟೇವ್ರಿ. ಸೊ ಧ್ಯಾನ ಮಂದಿರ ನಿರ್ಮಾಣ ಆಯ್ತು ರೀ, ಹಾಂ. ಧ್ಯಾನ ಮಾಡಕ್ಕೆ ಶುರು ಮಾಡಿದ್ರಿ. ಹಾಂ. ಇಲ್ಲಿ ಒಂದು ನಿಡೋನೆ ಗ್ರಾಮದಲ್ಲಿ ಒಂದು ಸಾರ್ವಜನಿಕ ಪಿರಮಿಡ್ ಆಯ್ತು. ಹಾಂ. ಸೊ ಪ್ರತಿನಿತ್ಯ ಪಿರಮಿಡ್ ನಲ್ಲಿ ನೀವು ಧ್ಯಾನದ ಈಗ ಪ್ರತಿನಿತ್ಯ ಕ್ಲಾಸ್ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಊರನವರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಬರ್ತಾರೆ ರೀ. ಎಲ್ಲರೂ ಬಂದು ಸಾಯಂಕಾಲ ಬೆಳಗ್ಗೆ 1 ತಾಸು ಧ್ಯಾನ ಮಾಡಿ ಹೋಗ್ತಾರೆ. ಮುಂಜಾನೆ ಎಷ್ಟು ಗಂಟೆ ಸರ್? ಮುಂಜಾನೆ ನಾವು 5 ಗಂಟೆಗೆ ಬರ್ತಾರೆ ರೀ. 5 ಗಂಟೆಗೆ ಬಂದು 6, 6:30, 7 ಗಂಟೆ ತನಕ ಕುಂಡಿರ್ತಾರೆ. 7 ಗಂಟೆಗೆ ಹೋಗ್ತಾರೆ. ಮತ್ತು ಮಧ್ಯಾಹ್ನ ಯಾರು ಫ್ರೀ ಇದ್ದಾಗ ಬಂದು ಧ್ಯಾನ ಮಾಡಿ ಹೋಗ್ತಾರೆ. ಸಾಯಂಕಾಲ ಟೈಮಿಂಗ್ಸ್? ಸಾಯಂಕಾಲ 5 ಗಂಟೆದಿಂದ 6 ಗಂಟೆ 7 ಗಂಟೆ ತನಕ ಹೋಗ್ತಾರೆ. ನಾ
ಏನೋ ಕೇಳ್ಪಟ್ಟಂದ್ರೆ ಹುಣ್ಣಿಮೆ ಧ್ಯಾನನೂ ಸಹ ನೀವು ನಡೆಸ್ತಾ ಹಾಂ ಇದ್ದೀರಾ? ಹುಣ್ಣಿಮೆ ಧ್ಯಾನ ನೈಟ್ ಪೂರ್ತಿ ಇರ್ತೇವೆ ರೀ ಮೇಡಮ್. ಸೊ ವಿಶೇಷವಾಗಿ ನಿಡೋಣಿ ಗ್ರಾಮದಲ್ಲಿ ಒಂದು ಪಿರಮಿಡ್ ಧ್ಯಾನ ಮಂದಿರ ಜೊತೆಗೆ ಸಾಮೂಹಿಕ ಧ್ಯಾನ ನಡೆದದ. ಹಾಂ ರೀ ಮೇಡಮ್. ಹಾಂ. ಇಲ್ಲಿವರೆಗೆ ಸಾಕಷ್ಟು ಜನ ಮಾಸ್ಟರ್ಸ್ ಬಂದಿರ್ಬೋದು ಸರ್. ಹಾಂ ಬಂದಾರ ರೀ ಮೇಡಮ್. ಬಳ್ಳಾರಿ ಅವರು ವಾಯ್ ಬಾಲಕೃಷ್ಣ ಸರ್ ಗೊತ್ತ ಬಂದಿದ್ದಾರೆ ಅಂತ ಮತ್ತು ಇದ್ರವ್ರಿ ಹೈದ್ರಾಬಾದ್ ಅಂತ ಅಲ್ಲೇ ಅವರು ತಟ್ವರ್ತಿ ಸರ್ ಅಂತೇಳಿ ಈ ಬಂದಿದ್ದಾರೆ. ಪಿರಮಿಡ್ ಧ್ಯಾನ ಮಂದಿರದ ಮುಂದಿನ ಬೆಳವಣಿಗೆಗೆ ನಿಮ್ಮ ಕಲ್ಪನೆಗಳು ಹೆಂಗದವ್ರಿ? ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು? ಅಂದರೆ ಬೆಳವಣಿಗೆ ಯಾವ ರೀತಿ ನಿಮ್ಮ ಒಂದು ಕಲ್ಪನೆ? ಈ ಲೋಕಾರ್ಪಣೆ ಆದಿಂದ ಒಳ್ಳೆ ಮಾಸ್ಟರ್ನ ಕರೆಸ್ಬೇಕು ಮತ್ತು ಮಂಡಲ್ ಧ್ಯಾನ ಮಾಡ್ಬೇಕಂತೇಳಿ ಅಪೇಕ್ಷೆ ಐತ್ರಿ. ಮತ್ತು ಮನೆ ಧ್ಯಾನ, ಹಾಂ, ಮತ್ತು ಶಾಕಾಹಾರಿ ರ್ಯಾಲಿ ಮಾಡ್ಬೇಕಂತೇಳಿ ಆಸೆ ಇದೆ. ಈ ಪಿರಮಿಡ್ ಪರಿಕಲ್ಪನೆ ಮೊದಲು ನಿಮ್ಮಲ್ಲಿ ಬಂದದ್ದು ಯಾವ ರೀತಿ ಸರ್? ನಿಮ್ಮ ಧ್ಯಾನ ಕೂತಾಗ ನಿಮ್ಗೆ ಆತ ಅನಿಸ್ತು ಅಥವಾ? ಏನಿಲ್ಲ ರೀ ಮೇಡಮ್, ಅವ್ರು ಏನು ನಮಗೆ ಅಲ್ಲಿ ರೂಮ್ ಬಿಡಿಸಿರಲ್ರಿ, ನಮ್ಮದೇ ಆದಂಥದ್ದೊಂದು ಸ್ವಂತ ಪಿರಾಮಿಡ್ ಕಟ್ಬೇಕನ್ನೋದು ಮನಸ್ಸಿನೊಳಗೆ ಹುಟ್ಕೋತ್ರಿ. ಅವಾಗೇ ನಾವು ವಿಚಾರ ಮಾಡಿದೇವ್ರಿ, ನಮ್ಮಲ್ಲಿ ನಾವು ಸ್ವಂತ ಒಂದು ಕಡೆಗೆ ಏನಾರೇ ಯಾರ್ದಾರೆ ಹೊಲ್ದಾಗರೆ ಮಾಡೋನು, ಏನಾರೇ ಮಾಡೋನು ಅಂತೇಳಿ ಒಟ್ಟು ಅದೊಂದು ತಲೆಯಾಗ ಓಡ್ತೈತ್ರಿ. ಹಾಗೆ ಬಿಜಾಪುರದ ಈ ಸಂಘದಾಗ ಅದಾರ ರೀ, ಸತೀಶ್ ಮುಚ್ಚಂಡಿ ಅಂತ ಹೇಳ್ರಿ, ಡಾಕ್ಟರ್ ಅದಾರ ರೀ. ಅವ್ರು ಏನು ಮಾಡಿದ್ರಿ, ನೋಡೋನು ಪಂಚಾಯತಿಗೆ ಕೇಳೋನು, ಅಲ್ಲಿ ಕೊಟ್ರಂದ್ರೆ ಅಲ್ಲೇ ಮಾಡಕ್ಕೆ ಬರ್ತೈತಿ ಅಂತ ಅನ್ನೋದು ಬಂದು ಪಂಚಾಯತಿಗೆ ಕೇಳೋದಕ್ಕೆ ಅವರು ಒಪ್ಕೊಂಡ್ರು. ಪಿ ಡಿ ಒ ಸಾಹೇಬರು ಒಳ್ಳೆಯವ್ರು ಅದಾರ ರೀ. ಅವರು ಈ ಧ್ಯಾನದ ಬಗ್ಗೆ ತಿಳ್ಕೊಂಡಾರ ರೀ, ಅವರು ಧ್ಯಾನ ಮಾಡಿದಾರೆ, ಪಿರಾಮಿಡ್ ವ್ಯಾಲಿಗೆ ಹೋಗಿ ಬಂದಾರ ರೀ. ಹೀಗಾಗಿ ಅವರು ಈ ಜಾಗ ಕೊಟ್ರಿ ನಮಗೆ. ಹ್ಞೂ ರೀ. ಟೋಟಲಿ ಸರ್, ಈ ಒಂದು ಪಿರಮಿಡ್ ನೀವು ಕಟ್ಟಡ ಆರಂಭ ಮಾಡಿದಾಗಿಂದ ಹಾಂ. ಸಾಕಷ್ಟು ಸಾಧಕ ಬಾಧಕಂತೂ ಇರ್ತಾವ್ರಿ. ಹಾಂ ರೀ. ಸೊ ನೀವು ಆ ಒಂದು ಜರ್ನಿನ ನಿಮ್ಮ ಅನುಭವ ಏನು ಸರ್? ಪಿರಮಿಡ್ ಕಟ್ಟಡ ಮಾಡೋ ಟೈಮ್ದಾಗ ನಿಮ್ಮ ಅನುಭವ ಹೆಂಗಿತ್ತು? ಅನುಭವ ಅಂದ್ರೆ ಏನು ರೀ ಮೇಡಮ್, ಸಾಕಷ್ಟು ಅನುಭವ ಇದು ಆಗ್ಯಾವ್ರಿ. ಅಷ್ಟು ತ್ರಾಸು ಬಂದಾವ್ರಿ, ಅಷ್ಟು ಇದೂ ಆಗೈತ್ರಿ. ಏನು ಒಳಗೊಂದೊಂದು ಟೈಮ್ ರೊಕ್ಕನ ಅವಶ್ಯಕತೆ ಭಾಳ ಅನುಭವ ಆಗೈತೆ. ಆದ್ರೂ ಕೆಲಸ ಆದ್ರೆ ಕೆಲಸ ನಿಂತಿಲ್ರಿ ಮೇಡಮ್. ಯಾರಾದರೂ ಕೊಟ್ಟು ನಡ್ಸ್ಯಾರ್ರಿ ಅದು ಆ ಟೈಮ್ದಾಗ. ಅದ ನೀವು ಯಾವ ರೀತಿ ನಂಬ್ತೀರಿ? ಅದು ಪಿರಮಿಡ್ ಶಕ್ತಿ ಅಂತ ನಂಬ್ತಿರೋ, ಮಾಸ್ಟರ್ ಹೆಲ್ಪ್ ಅಂತ ನಂಬ್ತಿರೋ? ಅದು ಪತ್ರಿಜಿ ಅವ್ರ ಕೃಪಾ ರೀ ನಮಗೆ. ಅವ್ರ ಕೃಪೆಯಿಂದ ಇದಾಗೈತೆ ಅಂತೇಳಿ ನಾವು ಭಾವನೆ ರೀ. ಅಂದ್ರೆ ಅವರ ಕೃಪೆ, ನಿಮ್ಮ ಒಂದು ಸಹಕಾರ, ಎಲ್ಲದಕ್ಕಿಂತ ಮುಖ್ಯವಾಗಿ ಲೋಕಕ್ಕೊಂದು ಹಾಂ, ಲೋಕಕ್ಕೊಂದು ಇದು ಆಗ್ಲಿ ಅಂತೇಳಿ. ಈ ಪಿರಮಿಡ್ ಮುಂದಿನ ಬೆಳವಣಿಗೆ ನಿಮ್ಮ ಈ ತರ ಎಲ್ಲ ವಿಚಾರದ. ಹಾಂ ರೀ. ಈ ಲೋಕಾರ್ಪಣೆ ನೀವು ಡೇಟ್ ಏನಾದ್ರು? ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ರಿ ಮೇಡಮ್. ಹ್ಞೂ ರೀ. ಇಷ್ಟೊತ್ತಿನ ತನಕ ನೀವು ನಮ್ಮ ಜೊತೆಗಿದ್ದು ಈ ಒಂದು ಪಿರಮಿಡ್ ಧ್ಯಾನ ಭಾಳ ಖುಷಿ ಅನಿಸಿದ್ರೆ ಸರಿ. ಇಷ್ಟು ದೊಡ್ಡ ಪಿರಮಿಡ್ ಧ್ಯಾನ ಮಂದಿರ ಬಹುಶಃ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ಎರಡನೇದು ಅಂತ ಅನಿಸ್ತದೆ. ಹಾಂ ಹಾಂ ರೀ. ಸಾರ್ವಜನಿಕ ಪಿರಮಿಡ್. ಸಾರ್ವಜನಿಕರು. ಬಹಳಷ್ಟು ಖುಷಿ, ಅಭಿನಂದನೆ ಸರ್ ತಮಗೆ. ಬಹಳ ತಾವು ಧನ್ಯವಾದ. ಪ್ರಯತ್ನ ಮಾಡಿ ಈ ಒಂದು ಪಿರಮಿಡ್ ಧ್ಯಾನ ಮಂದಿರ ಬರ್ಲಿಕ್ಕೆ ಬಹಳಷ್ಟು ನೀವು ಪ್ರಯಾಸ ಪಟ್ಟಿರಿ. ಈ ಒಂದು ಧ್ಯಾನ ಮತ್ತು ಇದ್ರ ಜೊತೆಗೆ ನಾವು ಶಾಖಾಹಾರದ ಬಗ್ಗೆ ಅಂತ ಹೇಳ್ತೀವಿ. ಶಾಖಾಹಾರ, ಪಿರಮಿಡ್ ಶಕ್ತಿ ಮೂರನ್ನು ತಾವು ತಗೊಂಡು ಹಾಕ್ತೀರಿ. ಹೌದಾ? ಇದರಿಂದ ನಮ್ಮಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆ ಇರಲಿ, ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ ಎಲ್ಲವೂ ಸರಿ ಆಗ್ತದೆ ರೀ. ಜೊತೆಗೆ ಇಲ್ಲಿ ಸರ್ ಹೇಳ್ತಾರೆ ಪ್ರತಿ ಹುಣ್ಣಿಮೆಗೆ ಧ್ಯಾನ ನಡೀತದ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಸಹ ತಾವು ಬಂದು ಇದರ ಲಾಭವನ್ನು ಪಡ್ಕೋರಿ. ಜೊತೆಗೆ ಸರ್ ಅವರು ಇದನ್ನ ಡೇಟ್ ಅನೌನ್ಸ್ ಮಾಡಿಲ್ಲ ಲೋಕಾರ್ಪಣೆದು, ಆದ್ರೂ ಸಹಿತ ಮುಂಚಿತವಾಗಿ ಇಷ್ಟೆಲ್ಲ ಕೆಲಸಗಳು ನಡೆದಾವ ಅನ್ನೋದು ಬಹಳಷ್ಟು ಸಂತಸದ ವಿಷಯ. ಹಾಗಾಗಿ ಈ ಒಂದು ಪಿರಮಿಡ್ನ ಸದುಪಯೋಗವನ್ನ ಸುತ್ತಮುತ್ತಲೇ ಇರ್ತಕ್ಕಂತಹ ಎಲ್ಲ ಧ್ಯಾನ ಆಸಕ್ತರು, ಆಧ್ಯಾತ್ಮಿಕ ಆಸಕ್ತರು ಪಡ್ಕೋಬೇಕು ಅನ್ನೋದು ನನ್ನ ಒಂದು ವ್ಯಕ್ತಿಗತ ಕೋರಿಕೆ ಸ್ನೇಹಿತರೆ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು.